ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಕ್ಚುಲ್ ಆಗಿ ಕೃಷಿ ಮೇಳತೆ ಒಂದ್ 2-3 ವಿಡಿಯೋಸ್ ಎಲ್ಲ ಹಾಕಿದೆ ಅಲ್ವಾ. ಹಸು ಮತ್ತೆ ಕುರಿ ಮೇಕೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೊಂಡೆ. ಯಾಕಂತ ಹೇಳಿದ್ರೆ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಇನ್ಕ್ಲೂಡಿಂಗ್ ಮೀ. ಯಾವ್ಯಾವ ತರ ತಳಿಗಳಿರತ್ತೆ, ಹಸು, ಎತ್ತು, ಮತ್ತೆ ಏನದು ಮೇಕೆ, ಕುರಿ ಇದ್ರಲ್ಲೆಲ್ಲ ಅಂತ ಹೇಳಿ. ಸೊ ನಮಗೆ ಅಪರೂಪಕ್ಕೆ ಸಿಗುವಂತದ್ದೇ ಈ ತರ ಟೈಮ್ಗಳು. ಕೃಷಿ ಮೇಳ ಮತ್ತೊಂದೇನೋ ಮೇಳ ಆಗ್ತಿದೆ ಅಂತ ಅಂದಾಗ ಈ ತರದೆಲ್ಲ ನೋಡೋದ್ ಸಿಗತ್ತೆ. ಸೊ ನಾನ್ ನೋಡೋದ್ ಮಾತ್ರ ಯಾಕೆ, ನಿಮ್ಗೂ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀವಿ. ಬನ್ನಿ ಯಾವ್ಯಾವ ತರ ಇದೆ ನೋಡೋಣ. ಯಾವ ತಳಿ ಇದು? ಬೆಂಗಳೂರ್ದು ಉದ್ದ ಕಿವಿ ನೋಡಿ ಅಲ್ಲಿ ಇಷ್ಟಿಷ್ಟು ಉದ್ದ ಇದೆ ಅಂತ. ಅಷ್ಟೂನಾ? ಓಕೆ, ಬೆಂಗಳೂರು ಉದ್ದ ಕಿವಿ ಮೇಕೆ ತಳಿಗಾರರ ಸಂಘ ಅಂತ. ಮಾರೋದಕ್ ತಂದಿದ್ದೀರಾ ಅಥವಾ ತೋರ್ಸೋದಕ್ಕಷ್ಟೇನಾ? ಎರಡು, ಎಲ್ಲ ಉದ್ದುದ್ದ ಕಿವಿ ಇದೆ. ಇದು ಹರಿಯಾಣದ, ಹರಿಯಾಣ ಹೆಸರೇ ಹರಿಯಾಣನಾ? ಹೌದ್ಮಾ, ಹೆಸರೇ ಹರಿಯಾಣ. ನೋಡಿದ್ವಿ. ಇನ್ನೊಂದು ಇದು ರೆಡ್ ಸಿಂಧಿ ಅಂತೆ. ಸಿಂಧಿ ಅಂತ ಅಂದ್ರೆ ನಾವು ಸಿಂಧಿ ಹಸು ಅಂತ ಅಂತೀವಲ್ಲ ಮನೆಯಲ್ಲಿ, ದೊಡ್ಡ ದೊಡ್ಡ ಹಸು ಇದೆಯಲ್ಲ ನಮ್ಮನೇಲಿ ಇದೆಯಲ್ಲ ಅದು. ಇದ್ ನೋಡಿದ್ರೆ ಹಿಂಗಿದೆ, ಆದ್ರೆ ಫುಲ್ ದಷ್ಟ ಪುಷ್ಟ ಇದೆ. ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ. ಕಿಲ್ಲರಿ ಅಂತೆ, ಗಿಲ್ ಮಾಡೋದು ಹುಷಾರಾಗಿರ್ಬೇಕು. ಚಾಕು ತರ ಇದೆ ನೋಡಲ್ಲಿ, ಶಾರ್ಪ್ ಆಗಿ ಅದ್ರದ್ದು ಕೊಂಬು. ಇದೆಲ್ಲ ಅದೇ ಅನ್ಸುತ್ತೆ. ಇಲ್ಲ, ಇದೇ ಬೇರೆ ಇದೆ. ಅದೇನಾ? ಅವ ಹಿಂಗತ್ರ ಇದೊಂಥರ ಚೆನ್ನಾಗಿದೆ ಅಲ್ವಾ, ಬ್ಲಾಕ್ ಅಂಡ್ ವೈಟ್ ಟಿವಿ ತರ. ನೈಸ್. ಚಿಕ್ಕದೊಂದ್ ಮರಿ ಬೇರೆ ತಂದಿದ್ದಾರೆ, ಮಲ್ಕೋಬಿಟ್ಟಿದೆ ಅದು ಅಮ್ಮನ್ ಜೊತೆ. ಯಪ್ಪ, ಸಕ್ಕದಾಗಿದೆ ಅಲ್ವಾ. ಮುಟ್ಟಿದೆ ಕೊನೆಗೂ. ಹೆಂಗಿದೆ ನೋಡು. ಇದೇ ಇದ್ದದಾನೆ ಗಿರ್ತಳಿ ಹಾಲುನೆ, ಹಸು ಹಾಲನ್ನೇ ಕುಡಿಬೇಕು, ಒಳ್ಳೇದು ಅಂತ. ಯಾರೋ ಇತ್ತೀಚೆಗೆ ಯಾರೋ ಮಿನಿಸ್ಟರ್ ಗಿಫ್ಟ್ ಮಾಡಿದ್ರಲ್ಲ. ಇದು ಕೋಣನಾ ಗುರು? ಮುರ್ರ ವಾ, ಇದೇನೋ ಮುರಿಯುತ್ತೆ ಇದನ್ನ. ಅದು ಉಚ್ಕೋತಾ ಇದೆ, ಅದಕ್ಕೆ ಕಡಿತಾ ಇದೆ ಅನ್ಸುತ್ತೆ. ನೋಡೋದಿ ಆನೆ ತರ ಇದೆಯಲ್ಲ. ಯಪ್ಪ, ಎಲ್ಲಿಂದ ತಗೊಬಂದಿದ್ ಗುರು ಇವ್ರನ್ನ? ಅದ್ರ ಹೆಸರುಗಳು ಅನ್ಸುತ್ ಮಗ್ನೆ. ಇದು ಅಲ್ಲ, ಸಾರಿ, ಅದು ಮುರ್ರ ಇರ್ಬೇಕು. ಚಿಕ್ಕದು ಇದು ಜಾಫ್ರಾಬಾದಿ. ಅದ್ ಮುಖನೇ ತೋರಿಸ್ತಾ ಇಲ್ವಲ್ಲ. ಲಿಟ್ರಲಿ ಒಳ್ಳೆ ಹಿಪೋಪೋಟಮಸ್ ಗಳನ್ನ ನೋಡ್ದಂಗಿದೆ. ಮುಖ ಎತ್ಬಿಟ್ಟತ್ತ ಮೇಲೆ. ವಾವ್ ವಾವ್, ಹಾಯ್. ಗುದ್ದಿಗೆ ಮುರ್ಕೊಂಡ್ ಗುದ್ದಕ್ಕೆ ಎಲ್ಲಾರು ಬಂದಿ. ಆಮೇಲೆ ಕಾಂಕ್ರೀಜ್. ಇದೇನ್ ಹೆಸ್ರಾ ಅಥವಾ ತಳಿನಾ? ತಳಿ ಹೆಸ್ರಾ? ಓಕೆ ಓಕೆ. ಹಿಂಗೆ ಆನೆ ದಂತ ತರ ಇದೆ ಕಲರ್ ಎಲ್ಲ. ಇದು ಗಿರ್ತಳಿ. ಇದೂನು ಫುಡ್ ಎಲ್ಲ ತಂದಿದಾರ ಅನ್ಸುತ್ತೆ. ತಾರ್ ಕಾರ್, ಏನ್ ಹೆಸರು ಗುರು ಇದೆಲ್ಲ? ಹೆಂಗಿದಾವ್ ನೋಡು ಹಸುಗಳೆಲ್ಲ, ಡಿಫ್ರೆಂಟ್ ಆಗಿ. ಇಂಥವೆಲ್ಲ ನೋಡೇ ಇಲ್ಲ. ಇದು ರಾತಿ ಏನೋ. ಗಂಗಾ ತೀರ ಅಂತೆ. ಈ ಕಡೆಯಿಂದ ತಗೊಳ್ಳಿ. ಹಾಯ್. ಸಿಟ್ ಮಾಡ್ಕೋಬೇಡ ಕಂದ, ಸಿಟ್ ಮಾಡ್ಕೋಬೇಡ. ಮಲ್ನಾಡ್ ಗಿಡ್ಡ, ಮಲ್ನಾಡ್ ಗಿಡ್ಡ ಅದು. ಇಲ್ಲಿ ನೋಡಿ, ಇಲ್ಲಿ. ಅಯ್ಯೋ, ಇದೆಷ್ಟು ಕುಳ್ಳ ಮರಿ ತರ ಇದೆ. ಕುಳ್ಳ ಹಸು. ಬಾಯ್ಲಿ. ಕಪಿಲ ಸಾಯಿವಾಲ್.
ಇದೆಲ್ಲ ಇನ್ಶೂರೆನ್ಸ್ ಆಗಿರೋ ಹಸುಗಳು. ಇಲ್ಲಿ ಕಿವಿಗೆ ಇದು ಹಾಕಿದೆ, ನಮ್ಮನೆ ಹಸುಗೂ ಹಾಕಿರ್ತಾರಲ್ವಾ. ಹಾಯ್, ಇದು ಯಾವ್ದು ಚಿಕ್ಕದು ಮರಿ? ಹಾ, ಗಿಡ್ಡ ಪಡ್ಡ. ಹಾ, ಹೆಂಗಿದಾವ್ ನೋಡು. ಹಾ, ಅಲ್ಲ ಅಲ್ಲ, ಆ ಕಡೆ ಎಲ್ಲೋ ಇದೆ. ಇದು ಅಮೃತ್ ಮಹಲ್ ಇದಲ್ಲ, ಇದು ಯಾವ್ದೋ ಬೇರೆ. ಇದು ಒಳ್ಳೆ ಗುದ್ದೋರ್ ತರ ಇದೆ ನೋಡಿಲಿ, ಗೂಳಿ. ಹಿಂಗ್ ರಫ್ ಇದೆ ಗೊತ್ತಾ? ಯಪ್ಪ, ಫುಲ್ ಗಿಡ್ಡ ಗಿಡ್ಡ ಇದೆ, ಮಲ್ನಾಡ್ ಗಿಡ್ಡ ಎಲ್ಲ. ಓಯ್, ಯಪ್ಪ, ನೋಡೋದಕ್ಕೆ ಭಯ ಆಗ್ತಿದಾವೆ. ಕೋಡ್ಗಳು ನೋಡು ಹೆಂಗಿದಾವಂತ, ಒಂದಕ್ಕಿಂತ ಒಂದು ಉದ್ದ. ಓ, ಹಾಯಕ್ ಬರ್ತಾ ಇದೆ, ಹತ್ರ ಹೋದ್ರೆ ಅಷ್ಟೇ ಗೋತಾ ಮಲ್ಕೊಬಿಟ್ಟಿದೆ. ಅದು ರೆಡ್ ಕಲರ್ ಕೊಂಬಿಗೆ ಹಾಕಿರೋದಕ್ಕೂ ಅದಕ್ಕೂ ಇದು ಯಾವ್ದು ಜಾತಿ ಅಂತಾನೆ ಗೊತ್ತಿಲ್ವಲ್ಲ, ಗೊತ್ತಾಗಲ್ಲ. ಬ್ಲಾಕ್ ಕಲರು ಇದೆಲ್ಲ ಕೋಡ್ ಮರ್ಚ್ಕೊಂಡಿದೆ ನೋಡಿ. ಇಂಥದೆಲ್ಲ ನೋಡೋದಕ್ಕೆಲ್ಲ ಸಿಗೋದು ಆಪ್ಷನ್ ಇಂಥ ಟೈಮಲ್ಲಿ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ, ಮತ್ತೆ ನಮ್ ಮುಂದಿನ ಜನರೇಷನ್ಗಂತೂ ಇದು ಫೋಟೋಗಳಲ್ಲೇ ನೋಡ್ಕೋಬೇಕಷ್ಟೇ. ಯಾಕಂತಂದ್ರೆ ಎಲ್ಲ ಸಾಕೋದೆಲ್ಲ ಬಿಡ್ತಾ ಇದಾರೆ. ಹಂಗಾಗಿ ನಿಮ್ ಮಕ್ಕಳಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಒನ್ ಲಾಸ್ಟ್ ಟೈಮ್ ಈ ರೀತಿ ಕೃಷಿ ಮೇಳ ಏನಾದ್ರೂ ಆಯ್ತು ಅಂತ ಅಂದಾಗ ಕರ್ಕೊಂಡ್ ಬನ್ನಿ, ತೋರಿಸಿ, ಅವರಿಗೂ ಖುಷಿ ಆಗತ್ತೆ. ವಾವ್, ಅವ್ರೆಲ್ಲಿ ಅಂಕಲ್? ಯಾವ್ದದು? ಕುಂದನೂರು. ದೊಡ್ಡ ದೊಡ್ಡ ಹಸುಗಳು ಅವೆಲ್ಲ. ಎಷ್ಟೇಜ್ ಆಗಿದೆ ನೋಡಿ ಇಲ್ಲಿ. ಇವೆಲ್ಲ 4-5 ವರ್ಷದ ತರ ಕಾಣಿಸುತ್ತಾ? ಕುಂದನೂರು ಹಸು ಅಂತೆ. ಹಸುನ ಇದು ಪಕ್ಕ ಅಲ್ಲ, ಹಸು ಅಲ್ಲ, ಹಸು ಇಲ್ಲ, ಮತ್ತೆ ಹೋರಿ. ಕುಂದನೂರ್ದು ಕಣಪ್ಪ, ಶ್ರೀಲಂಕಾ. ಇಷ್ಟೆಲ್ಲ ಮೆರೆಸ್ತಾ ಇದಾರೆ ಅಂದ್ರೆ ಹಳ್ಳಿ ಕಾರ್ ಇರುತ್ತೆ ನೋಡಿ. ಇಲ್ಲಿ ಹಳ್ಳಿ ಕಾರ್ ಇದೆಲ್ಲದಕ್ಕೂ ಸ್ಪೆಷಲ್ ಆಗಿ ಅಲಂಕಾರ ಮಾಡಿರೋದು ಇದೆರಡೆ, ಒಂದು ಕುಂದನೂರು ಮತ್ತೆ ಇದೊಂದು ಹಳ್ಳಿ ಕಾರ್. ಪಕ್ಕದಲ್ಲಿ ಒಂದು ಹಾಕಿದ್ದಾರೆ, ಬೋರ್ಡ್ ಮಾತ್ರ ಹಾಕೊಂಡಿಲ್ಲ ನೋಡಿ. ಇಲ್ಲಿ ಇದು ತಳಿ ಚಿಕ್ಕದು, ಪುಟಾಣಿ ಪುಟಾಣಿ ಇದೆ, ಆದ್ರೆ ಕಾಸ್ಟ್ ಮಾತ್ರ 2.5 ಲಕ್ಷ ತನಕ ಅಂತ ಹೇಳುತ್ತೆ. ಹೆಸರೇನು? ಮುಂಗದೋಳ್, ಪುಂಗನೂರ್ ಅಂತೆ. ಒಂದು ಬಂದು 2.5 ಲಕ್ಷನ. ಬರೀ ಶೋ ಮಾಡೋದಕ್ಕಷ್ಟೇ ತಂದ್ರದ? ಶೋ ಕೆಲ್ಸ. ನೋಡಿ, ಇದು ಪುಟಾಣಿ ಇದ್ರುನು ಕೆಲ್ಸ ಮಾಡತ್ತಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸ ಮಾಡತ್ತಂತೆ. ಅಣ್ಣ ತಮ್ಮ ಎರಡು. ನೋಡಿ ಇಲ್ಲಿ ತುಮಕೂರಿಂದ ಬಂದಿರೋ ಕುರಿಗಳು ಎಲ್ಲ. ಇದೆಲ್ಲ ಮಟನ್ ಮೀಟ್ಗೋಸ್ಕರ ಅನ್ಸತ್ತೆ ಮಾರೋದಕ್ಕೆ ಅಂತ ಹೇಳಿ ಇದ್ ಮಾಡ್ತಾರಲ್ಲ. BRS ಫಾರ್ಮ್ಸ್. ಅಲ್ಲೇನ್ ಹೆಸರಿಲ್ಲ. ಮೇಕೆ ಎಲ್ಲ ಟಗರು. ಆಹಾ, ಪುಣ್ಯಾತ್ಮ. ಹಾ, ಕರೆಕ್ಟ್ ಆಗಿ ನಮ್ಗೆ ಡೀಟೇಲ್ ಕೊಡೋಂತವ್ರಿಲ್ಲ ಆ ತಳಿ ಬಗ್ಗೆ, ಅಥವಾ ಇದ್ ಮಾಡೋರು ಸಾಕೋರ್ಗೆ. ನಾರಿ ಸುವರ್ಣ ಹೆಸರೇನು? ನಾರಿ ಸುವರ್ಣ. ಒಂದ್ಸತಿಗ್ 3 ಮರಿ ಹಾಕತ್ತಾ? ಹಾ. ಏನ್ ಕಾಸ್ಟ್? ಎಷ್ಟು ರೇಟು? ರೇಟ್ 1000 ರೂಪಾಯಿ ಕೆಜಿ. 1 ಕೆಜಿಗೆ 1000 ರೂಪಾಯಿ ಅಂತ. ಮಿನಿಮಮ್ 12 ಕೆಜಿ ಇರ್ಬೇಕಂತೆ ಮರಿ ಕೊಡ್ಲಿಕ್ಕೆ. ಹಾ, 12 ಕೆಜಿ ಮೇಲನೆ. ಹಾ, 3 ತಿಂಗಳು ಮರಿ 12 ಕೆಜಿ ಬರುತ್ತಾ? 2 ತಿಂಗಳು ಮರಿ. 2 ತಿಂಗಳು ಮರಿನೇ 12 ಕೆಜಿ ಬರುತ್ತಾ? ಅದು ಅಷ್ಟು ದೊಡ್ಡದಿದೆ ಅಂದ್ರೆ ಅದಕ್ಕೆ 2 ತಿಂಗಳ. ಓ, ದೊಡ್ಡ ದೊಡ್ಡ ಮರಿಗಳು. ಕಾರಣ ಅಲ್ಲಿರೋದು ಹಳ್ಳಿ ಕಾರ ಅನ್ಸುತ್ತೆ. ಅದು ಕನ್ನಡ ಬಾವುಟ ಬೇರೆ ಹಾಕೊಂಡ್ ಬಂದವ್ರು. ಏನ್ ಹೆಸರು ನಿಮ್ದು? ನೀವೇ ಸಾಕಿರೋದಾ? ನಿಮ್ದದು?
ಯಾವೂರಿಂದ ಬಂದಿದ್ದೀರಿ? ಆನೆಕಲ್ಲಿಂದ. ಕನ್ನಡ ಬಾವುಟ ಎತ್ಕೊಂಡು ಹಳ್ಳಿ ಕಾರ್ನ ಎತ್ಕೊಂಡ್ ಬಂದವ್ರು ನೋಡಿ, ಎರಡೆರಡು. ಒಂದ್ ಕಡೆ ಹಳ್ಳಿ ಕಾರ್ ಫೇಮಸ್ ಆದ್ರೆ, ಹಳ್ಳಿ ಕಾರ್ ಹೆಸರಲ್ಲಿ ಫೇಮಸ್ ಆಗಿರೋ ವರ್ತೂರ್ ಸಂತೋಷ್ ಕೂಡ ಕೃಷಿ ಮೇಳದಲ್ಲಿದ್ದಾರೆ. ಅವರ ಹಳ್ಳಿ ಕಾರ್ ಜೊತೆ ನೋಡಿ, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋರು ಯಪ್ಪ ಎರ್ರಾ ಬಿರ್ರಿ ಮುಗಿ ಬೀಳ್ತಾ. ಪುಂಗನೂರು ಅಂತ ಹೇಳಿ ಅಲ್ಲಿ ನೋಡಿದ್ವಲ್ಲ, ಅದೇ ಜಾತಿದು. ಇಲ್ಲಿ ಹಾಕಿದಾರೆ ನೋಡಿ ಬೋರ್ಡ್. ಚಿಕ್ಕ ಮಾರಿಗಳ ತರ ಇದೆ, ದೊಡ್ಡ ದೊಡ್ಡ ಹಸು. ಅದನ್ನ ನೀಟಾಗಿ ರೆಡಿ ಮಾಡಿದ್ರು, ಕೊಂಬೆಲ್ಲ ಇತ್ತಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ. ಭಾನುವಾರದವರೆಗೂ ಕೂಡ 9 to 7 ಕೃಷಿ ಮೇಳ ಓಪನ್ ಇರುತ್ತೆ. ಯಾವ ಟೈಮ್ ಅಲ್ಲಾದ್ರೂ ಬಂದು ಹೋಗ್ಬೋದು. ನಿಮ್ಗೆ ಅನುಕೂಲ ಆಗುವಂತಹ ಟೈಮ್ ಅಲ್ಲಿ ಬಂದು ನಿಮ್ಗೆ ಏನ್ ಬೇಕು ಅದನ್ನ ತಿಳ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತವರಿಗೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.